ಇವತ್ತಿನ ದಿವಸ ಧಾರವಾಡ ಜಿಲ್ಲಾ ನಮ್ಮ ಹುಬ್ಬಳ್ಳಿ ತಾಲೂಕಿನಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ. ಕಾರಣ ಏನಂತಂದ್ರ ನಮ್ಮ ಹುಬ್ಬಳ್ಳಿ ತಾಲೂಕಾದ ಹತ್ರ ಇರುವಂತಹ ಒಂದು ಇನಾಮ್ ವೀರಾಪುರ್ ಅನ್ನೋ ಗ್ರಾಮದಲ್ಲಿ ವಿವೇಕ್ ದೊಮನಿಯಾ ಅನ್ನೋರ ಒಂದು ಕುಟುಂಬಕ್ಕೆ ತುಂಬಾ ಅನ್ಯಾಯ ಎಸಗಿದ್ದಾರೆ. ಕಾರಣ ಏನಂದ್ರ ಅವ್ರ ವಿವೇಕ್ ದೊಮನಿಯಾ ಅವರ ಹೆಂಡತಿ ಮಾನ್ಯ ದೊಡ್ಡಮನಿ ಅವಳು ಪ್ರೀತಿ ಮದುವೆ ಆಗ್ಯಾಳ, ದಲಿತ ಹುಡುಗನ ಮದುವೆ ಆಗ್ಯಾಳ ಅನ್ನೋ ಒಂದು ಕಾರಣದಿಂದ ಮೇಲ್ಜಾತಿಯವರು ಅಂದ್ರೆ ಆ ಮಾನ್ಯಳ ತಂದೆ ಅವರ ಕುಟುಂಬದವರು ಬಂದು ಮಾನ್ಯಳ 7 ತಿಂಗಳ ಗರ್ಭಿಣಿ ಅನ್ನೋದೇ ನೋಡದೆ ಆ ಒಂದು ಮಾನ್ಯಳನ್ನು ಅಮಾನುಷವಾಗಿ ಘೋರವಾಗಿ ಹತ್ಯೆಯನ್ನಗೈದಿದ್ದಾರೆ. ಜೊತೆಗೆ ಆ ಒಂದು ವಿವೇಕ ಕುಟುಂಬದವರಿಗೆ ಪ್ರತಿಯೊಬ್ಬರಿಗೂ ಗಾಯಗೊಳಿಸಿ ಅವರನ್ನ ಕೊಡಲಿಂದ ಹೊಡೆದು ಗಾಯ ಮಾಡಿದ್ದಾರೆ. ನಾವು ಕೇಳೋದಿಷ್ಟ, ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡುವಾಗ ಅವ್ರು ಏನ್ ಸಮಾನತೆ ಒಂದು ಭ್ರಾತೃತ್ವ ಭಾವನವನ್ನ ಮೂಡಿಸಿ ಒಂದು ಸಮಾನತೆಯಿಂದ ನಾವು ಇರಬೇಕು, ದಲಿತ ಸಮುದಾಯ ಆಗಿರ್ಬೋದು, ಸವರ್ಣೀಯರಾಗಿರ್ಬೋದು, ಪ್ರತಿಯೊಬ್ಬರು ಅಂದ್ರೆ ಒಂದು ನಮ್ಮ ಭಾರತ ದೇಶಕ್ಕೆ ಹೆಂಗ ರೈಲು ಮಾರ್ಗ ಒಂದಿದೆ ಅದೇ ರೀತಿ ಪ್ರತಿಯೊಬ್ಬರು ಭ್ರಾತೃತ್ವ ಭಾವನ ಮುಖಾಂತರ ಚೆನ್ನಾಗಿರ್ಬೇಕು ಅನ್ನೋ ಉದ್ದೇಶದಿಂದ ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೂ ಒಂದು ಹಕ್ಕುಗಳನ್ನ ಕೊಟ್ಟು ನಮ್ಮ ಸಂವಿಧಾನವನ್ನು ಒಪ್ಪಿಸಿದ್ದಾರೆ. ಆದ್ರೆ ನಮಗ ಇಷ್ಟು ಬೇಜಾರಾಗ್ತೈತೆ ಅಂದ್ರ, ಇಷ್ಟು ಕಷ್ಟಪಟ್ಟು ಸಂವಿಧಾನ ರಚನೆ ಮಾಡಿ ಬಾಬಾ ಸಾಹೇಬ್ ಅದನ್ನು ಒಪ್ಪಿಸಿ ಹೋದ್ರು, ಇನ್ನುವರೆಗೂ ಮೇಲ್ಜಾತಿಯವರು ದಲಿತರ ಮ್ಯಾಗ ಅನ್ಯಾಯ ಮಾಡೋದು, ದಲಿತರನ್ನ ಶೋಷಣೆ ಮಾಡೋದು ಬಿಡ್ತಾ ಇಲ್ಲ. ಅದಕ್ಕೆ ನಾವು ಕರ್ನಾಟಕ ರಾಜ್ಯ ಛಲವಾದಿ ಮಹಿಳಾ ಘಟಕದ ವತಿಯಿಂದ ಅದು ಆಗಿರ್ಬೋದು, ಪುರುಷರ ವತಿಯಿಂದ ಆಗಿರ್ಬೋದು, ಪ್ರತಿಯೊಬ್ಬರು ನಾವು ಎಲ್ಲ ಛಲವಾದಿ ಬಂಧುಗಳು ಸೇರಿ ಇವತ್ತು ಒಂದು ಪ್ರತಿಭಟನೆಯನ್ನ ನಾವು ಅಂದ್ರೆ ಸಿದ್ದರಾಮಯ್ಯ ಸಾಹೇಬರಿಗೆ, ಮುಖ್ಯಮಂತ್ರಿ ಅವರಿಗೆ, ತಹಸೀಲ್ದಾರ್ ಅವರ ಮುಖಾಂತರ ಒಂದು ಮನವಿಯನ್ನ ಸಲ್ಲಿಸ್ತಾ ಇದ್ದೀವಿ. ಅನ್ಯಾಯ ಆಗಿರುವಂತಹ ಕುಟುಂಬಕ್ಕೆ ಒಂದು ಕೋಟಿ ರೂಪಾಯಿ ಅನುದಾನ ಪರಿಹಾರ ಕೊಡಬೇಕು, ಪ್ರತಿಯೊಬ್ಬರಿಗೂ 5 ಎಕರೆ ಭೂಮಿಯನ್ನ ಕೊಡಬೇಕು. ಜೊತೆಗೆ ಯಾರ ಒಂದೇನ ಪಾಟೀಲ್ ಕುಟುಂಬಕ್ಕೆ ಘೋರವಾಗಿ ಅವ್ರಿಗೆ ಶಿಕ್ಷೆ ಕೊಡಬೇಕು, ಪ್ರತಿಯೊಬ್ಬ ಸಾರ್ವಜನಿಕವಾಗಿ ನಿಂದಿಸಿ ಅವರಿಗೆ ಗಲ್ಲು ಶಿಕ್ಷೆಯನ್ನು ಕೊಡಬೇಕು. ಯಾಕಂದ್ರ ಮುಂದನು ದಲಿತರ ಮ್ಯಾಗ ನಾವು ಏನ್ ಅನ್ಯಾಯ ಮಾಡ್ತೇವೆ ಅಂತ ಮೇಲ್ಜಾತಿಯವರು ವಿಚಾರ ಮಾಡಿದಾಗ ಅವ್ರಿಗೆ ಈ ಘಟನೆ ಮುಂದೆ ಬರಬೇಕು ಅಂತ ಘೋರವಾದ ಶಿಕ್ಷೆಯನ್ನ ಸರ್ಕಾರ ಅವರಿಗೆ ಕೊಡಬೇಕಂತ ನಾವೆಲ್ಲ ಸಮಾಜದ ವತಿಯಿಂದ ಒತ್ತಾಯ ಮಾಡ್ತಾ ಇದ್ದೀವಿ.